ಬೆಳಗಾವಿ ಎಷ್ಟೇ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರ ಭಿನ್ನಮತೀಯ ರಾಜಕಾರಣಕ್ಕೆ ಬಳ್ಳಾರಿಯಲ್ಲಿ ಯಾರ್ಯಾರು ಏನೇನು ನಡೆ ಇರ್ತಾರೆ, ಮುಂದಿನ ಹೆಜ್ಜೆ ಇರ್ತಾರೆ ಅನ್ನುವಂಥದ್ದು ಬಹಳ ಬಹಳ ಮುಖ್ಯ ಆಗುತ್ತೆ. ಸೋಮಶೇಖರ ರೆಡ್ಡಿ ಹೇಳಿರ್ತಕ್ಕಂಥ ಮಾತು, ಅವರ ಜೊತೆಗೆ ಇನ್ನೂ 2-3 ಜನ ಬಿಜೆಪಿಗೆ ಬರ್ತಾರೆ. ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಗೆ ಬಂದ್ರೆ ಸ್ವಾಗತ. ಕೆಲವೇ ದಿನಗಳಲ್ಲಿ ಯಡಿಯೂರಪ್ಪ ಸಿಎಂ ಆಗ್ತಾರೆ. ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ಇನ್ನೂ 2-3 ಜನ ಬಿಜೆಪಿಗೆ ಬರ್ತಾರೆ. ಸೋಮಶೇಖರ ರೆಡ್ಡಿ ಅವರ ಈ ಹೇಳಿಕೆ ಬಹಳ ಬಹಳ ಮುಖ್ಯ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಒಂದನ್ನ ಸೋಮಶೇಖರ ರೆಡ್ಡಿ ಮಾಡಿದ್ದಾರೆ. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಯಾವ ಸಮಯದಲ್ಲಾದ್ರೂ ರಾಜೀನಾಮೆ ಕೊಡ್ತೀನಿ, ನನ್ನ ಬೆಂಬಲಿಗರು ರಾಜೀನಾಮೆ ಕೊಡ್ತಾರೆ, ನಾನು ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಬಿಜೆಪಿ ಬರ್ತೀನಿ ಅಂತ ಹೇಳಿದ್ದಾರೆ. ಸರ್ ಬಂದರೆ ಒಳ್ಳೇದಲ್ಲ ಸರ್, ನಮ್ಮದು ಸರ್ಕಾರ ಆಗುತ್ತೆ ಅಂತೇಳಿ ಒಂದು ಆಶಾಭಾವ ಇದೆ ನಮಗೆ. ಹಂಗಾಗಿ ಜೂನ್ ತಿಂಗಳಲ್ಲಿ ಪ್ರಮಾಣ ವಚನ ಮಾಡ್ತಾರೆ ನಮ್ಮ ಯಡಿಯೂರಪ್ಪ ಸರ್, ಹಂಗಾಗಿ ತೊಂದರೆ ಇಲ್ಲ. ಅದ್ರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಯಾವ ಸಮಯದಲ್ಲಾದ್ರೂ ರಾಜೀನಾಮೆ ಕೊಡ್ತೀನಿ, ನನ್ನ ಬೆಂಬಲಿಗರು ರಾಜೀನಾಮೆ ಕೊಡ್ತಾರೆ, ನಾನು ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಬಿಜೆಪಿ ಬರ್ತೀನಿ ಅಂತ ಹೇಳಿದ್ದಾರೆ. ಸರ್ ಬಂದರೆ ಒಳ್ಳೇದಲ್ಲ ಸರ್, ನಮ್ಮದು ಸರ್ಕಾರ ಆಗುತ್ತೆ ಅಂತೇಳಿ ಒಂದು ಆಶಾಭಾವ ಇದೆ ನಮಗೆ. ಹಂಗಾಗಿ ಜೂನ್ ತಿಂಗಳಲ್ಲಿ ಪ್ರಮಾಣ ವಚನ ಮಾಡ್ತಾರೆ ನಮ್ಮ ಯಡಿಯೂರಪ್ಪ ಸರ್, ಹಂಗಾಗಿ ತೊಂದರೆ ಇಲ್ಲ. ಅದ್ರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಯಾವ ಸಮಯದಲ್ಲಾದ್ರೂ ರಾಜೀನಾಮೆ ಕೊಡ್ತೀನಿ, ನನ್ನ ಬೆಂಬಲಿಗರು ರಾಜೀನಾಮೆ ಕೊಡ್ತಾರೆ, ನಾನು ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಬಿಜೆಪಿ ಬರ್ತೀನಿ ಅಂತ ಹೇಳಿದ್ದಾರೆ. ಸರ್ ಬಂದರೆ ಒಳ್ಳೇದಲ್ಲ ಸರ್, ನಮ್ಮದು ಸರ್ಕಾರ ಆಗುತ್ತೆ ಅಂತೇಳಿ ಒಂದು ಆಶಾಭಾವ ಇದೆ ನಮಗೆ. ಹಂಗಾಗಿ ಜೂನ್ ತಿಂಗಳಲ್ಲಿ ಪ್ರಮಾಣ ವಚನ ಮಾಡ್ತಾರೆ ನಮ್ಮ ಯಡಿಯೂರಪ್ಪ ಸರ್. ಸೊ ಸೋಮಶೇಖರ ರೆಡ್ಡಿ ಅವರ ಮಾರ್ಮಿಕ ನಗುವಿನ ಹಿಂದೆ ಏನಿದೆ, ಜೂನ್ ತಿಂಗಳಲ್ಲಿ ಎಲ್ಲ ರೆಡಿ ಆಗ್ಬಿಟ್ಟಿದೆ ಅಂತ ಇದ್ದಾರೆ. ಸೊ ಏನ್ ರೆಡಿ ಆಗಿದೆ, ಯಡಿಯೂರಪ್ಪನವ್ರ ಪ್ರಮಾಣ ವಚನ ಸ್ವೀಕಾರ ಮಾಡ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನಷ್ಟು ಜನ ಮಾತನಾಡಿದ್ದಾರೆ, ಬಹಳ ಬಹಳ ಪ್ರಮುಖವಾದಂತಹ ಲೀಡರ್ಸ್. ಅವ್ರೇನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಅವ್ರು ಹೇಳ್ಕೋತ ಹೋಗ್ಲಿ. ಇವತ್ತು ಮುಂಜಾನೆ ನಾನು ನೋಡ್ದ, ಯಾವಾಗ ಯಡಿಯೂರಪ್ಪ ಕೆಲವೇ ದಿವಸನಾಗ ಅವ್ರಿಗೆ ಗೊತ್ತಲ್ಲ ಹಿಂಗೆ ಮಾಡ್ಕೊಂಡು ಕೆಲವೇ ದಿವಸನಾಗ ಇದು ಸರ್ಕಾರ ಉಳಿಯಲ್ಲ, ನೀವು ನೋಡಿ ನಾ ಹೇಳ್ತೀನಿ. ಅವರು ಅನೇಕ ಸಾರಿ ಹೇಳ್ಕೊತ ಬಂದಾರ. ಅವರು ಕನಸು ನನಸಾಗೋವರೆಗೆ ಹೇಳ್ಕೋತಾನೆ ಇರೋರು. ಇದು ಸಾಧ್ಯ ಇಲ್ಲ, ಆ ಕನಸು ಕನಸಾಗೇ ಉಳಿತದೆ. ಇದು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದೆ ಇರ್ತಕ್ಕಂಥ ಬಿಜೆಪಿ ಪಕ್ಷದವರು ಇದನ್ನೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಹೇಳೋದು ಪ್ರಜಾಪ್ರಭುತ್ವ ಅಂತ, ಆದರೆ ಸರ್ಕಾರನ ಬೀಳಿಸೋದ್ರಲ್ಲಿ ಬಿಜೆಪಿಯವರು ತೆರೆಮರೆಯಲ್ಲಿ ಕಸರತ್ತು ಮಾಡ್ತಾನೆ ಇದ್ದಾರೆ. ಇದು ಬಿಜೆಪಿಯವರ ದ್ವಿಮುಖ ನೀತಿ ಗೊತ್ತಾಗುತ್ತೆ. ಆಂತರಿಕ ಜಗಳವನ್ನ ಭಾರತೀಯ ಜನತಾ ಪಾರ್ಟಿಯ ತಲೆ ಮೇಲೆ ಕಟ್ಟೋಕ್ಕೆ ಕಾಂಗ್ರೆಸ್ ಅವರು ಹೋದ್ರು. ಕೊನೆಗೆ ಅವರೇ ರಿಸಾರ್ಟ್ಗೆ ಹೋದ್ರು, ರಿಸಾರ್ಟ್ ಅಲ್ಲಿ ಹೊಡೆದಾಡ್ಕೊಂಡ್ರು, ಆಸ್ಪತ್ರೆ ಸೇರಿದ್ರು. ಇದು ಕಾಂಗ್ರೆಸ್ಸಿನ ಕಹನಿ, ಇದು ಕಾಂಗ್ರೆಸ್ಸಿನ ಕತೆ. ಅದಕ್ಕಾಗಿ ಅವರ ತಪ್ಪನ್ನು ನಮ್ಮ ಮೇಲೆ ಹೊರಿಸುವಂತ ಎಲ್ಲ ಪ್ರಯತ್ನವನ್ನು ಮಾಡ್ತಿದ್ದಾರೆ. ರಾಜ್ಯದ ಜನ ಇದನ್ನು ನೋಡ್ತಿದ್ದಾರೆ. ಅದಕ್ಕಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಬೆಂಬಲವನ್ನ ಭಾರತೀಯ ಜನತಾ ಪಾರ್ಟಿಗೆ ಜನ ಕೊಟ್ಟಿದ್ದಾರೆ. ಡೆಪ್ಯೂಟಿ ಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ರು ಅಂತ ಹೇಳಿದ್ವಿ. ಏನ್ ಮಾತಾಡಿದ್ರು, ವಿಜುವಲ್ ಬೈಟ್ಸ್ ಇವಾಗ ಬಂದಿದೆ ನೋಡಿ. ಅವರನ್ನ ಮಂತ್ರಿ ಸ್ಥಾನದಿಂದ ತೆಗೆಯುವಂತ ಸಂದರ್ಭ ಬಂದಿದ್ದು ಬೇರೆ ಬೇರೆ ಕಾರಣದಿಂದ ತೆಗೆದಿದ್ದಾರೆ. ಸತೀಶ್ ಜಾರಕಿಹೊಳಿ ಮತ್ತೆ ರಮೇಶ್ ಜಾರಕಿಹೊಳಿ ವೈಮನಸ್ ಜಾಸ್ತಿ ಆಯ್ತಾ? ಅಲ್ಲ, ಅವ್ರದ್ದು ಇದ್ದೇ ಇದೆ. ಮೊದಲಿಂದನೂ ಕೂಡ ಅವರು ಅಣ್ಣ ತಮ್ಮಂದಿರು ಕೆಲವು ಸಂದರ್ಭದಲ್ಲಿ ಒಟ್ಟಿಗೆ ಇರ್ತಾರೆ, ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ಆಗ್ತಾರೆ. ಆದರೆ ಈಗ ಅವರು ಬೇರೆ ಬೇರೆ ಕಾಣಿಸ್ತಾ ಇದ್ದಾರೆ. ಆದರೆ ಅವರನ್ನು ಸಚಿವ ಸ್ಥಾನ ತೆಗೆಯೋದಕ್ಕೆ ಕೂಡ ಅನೇಕ ಕಾರಣಗಳು ಇರ್ಬೋದು. ಹಾಗಾಗಿ ಈಗ ಅವ್ರನ್ನ ತೆಗೆದಿದ್ದಾರೆ. ಮತ್ತೆ ಅವರಿಗೆ ರಾಜಕೀಯವಾಗಿ ಬಹುಶಃ ಬೇರೆ ಅವಕಾಶಗಳು, ಬೇರೆ ಜವಾಬ್ದಾರಿಗಳು ಪಕ್ಷ ಕೊಡ್ಬೋದು. ಆದರೆ ಯಾವ ಉದ್ದೇಶ, ಮಂತ್ರಿ ಪದವಿ ತೆಗೆದಿದ್ದೇ ಕಾರಣ ಆದರೆ ಅದು ಬೇರೆ ಬೇರೆ